ಇನ್ನು ಡಿ ಕೆ ಶಿವಕುಮಾರ್ ದೆಹಲಿ ತನಕ ಹೋಗಿ ಯಾವುದೇ ಕಾರಣಕ್ಕೂ ಸಭೆಗಳನ್ನು ಮಾಡಬಾರದು ಅಂತ ತಾಕೀತು ಮಾಡಿಸಿದ್ರು. ಆದರೆ SC/ST ಸಚಿವರು ಶಾಸಕರ ಸಭೆ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಇನ್ನೊಂದು ಬಣ ಈಗಾಗಲೇ ಪಟ್ಟು ಹಿಡಿದಿದೆ. ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಸವಾಲು ಹಾಕಿದೆ. ನಡೆಸ್ತೀವಿ ಸಭೆಯನ್ನ, ದಲಿತ ನಾಯಕರಿಗೆ ಬ್ರೇಕ್ ಹಾಕೋದು ಸುಲಭ ಅಲ್ಲ ಅನ್ನುವಂಥ ಸಂದೇಶ ರವಾನಿಸ್ತಾ ಇದ್ದಾರೆ. ಇಷ್ಟಕ್ಕೆ ಬಿಟ್ಟಿಲ್ಲ ಇವರು, ಹೈಕಮಾಂಡ್ ನಾಯಕರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡ್ತೀವಿ. ಹಿಂದೂ ಕೂಡ ಹೇಳಿದರು ಪರಮೇಶ್ವರ್, ನಾವು ಇದನ್ನು ಮುಂದೂಡಿದ್ದೀವಿ ಅಷ್ಟೇ ಅನ್ನುವಂಥ ಮಾತು. ಬೇರೆ ಬೇರೆ ನಾಯಕರುಗಳು ಕೂಡ ಅದನ್ನು ಪುನರುಚ್ಚಾರ ಮಾಡಿದರು. ಹೌದು, ಇದನ್ನು ಮುಂದೂಡ್ತಾ ಇದ್ದೀವಿ ಅಂತ. ನಾವು ನಿಲ್ಲಿಸಲ್ಲ, ಸಭೆಯನ್ನು ಮುಂದಕ್ಕೆ ಹಾಕಿದ್ದೀವಿ ಅಷ್ಟನ್ನೇ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಡಾಕ್ಟರ್ ಜಿ ಪರಮೇಶ್ವರ್ ಮಾತಾಡಿದ್ದಾರೆ, ಡಾಕ್ಟರ್ ಮಹದೇವಪ್ಪ ಮಾತಾಡಿದ್ದಾರೆ. ಏನು ಹೇಳಿದ್ರು ನೋಡೋಣ. ಯಾರು ಹೇಳಿಲ್ಲ ಹಂಗಂತ, ಸಹಿಸೋದಿಲ್ಲ ಅಂತ ನನಗಂತೂ ಯಾರು ಹೇಳಿಲ್ಲಪ್ಪ. ಹಂಗೆ ಯಾರನ್ನ ಹೇಳಿದ್ರೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗೋದು. ಒಂದು ವೇಳೆ ನಾವು ಸಹಿಸೋದಿಲ್ಲ, ನೀವು ಮಾಡಿದರೆ ಸಹಿಸೋದಿಲ್ಲ ಅಂತ ಯಾರಾದರೂ ನಮ್ಗೆ ಹೇಳಿದರೆ ಅದಕ್ಕೆ ಉತ್ತರ ಕೊಡ್ತೀವಿ ನಾವು ಸರಿಯಾಗಿ. ಅದಕ್ಕೇನು ತೊಂದರೆ ಇಲ್ಲ, ಆ ಶಕ್ತಿ ಇದೆ ನಮಗೆ. ನಾನು ನೋಡಿದ್ರೆ ನನಗೆ ಬೇಜಾರಾಗಿದೆ ಅನಿಸ್ತದೆ ನಿಮಗೆ. ಇಲ್ಲಿ ಬೇಜಾರು ಯಾಕಾಗುತ್ತೆ? ಕ್ಯಾನ್ಸಲ್ ಆಗಿಲ್ಲ, ಮುಂದಕ್ಕೆ ಹಾಕಿದ್ದಾರೆ ಅಷ್ಟೇ. ಇಟ್ಸ್ ನಾಟ್ ಕ್ಯಾನ್ಸಲ್. ಹೂ ಸೆಡ್ ಇಟ್ ದಿ ಮೀಟಿಂಗ್ ಇಸ್ ಕ್ಯಾನ್ಸಲ್ಡ್? ಪೋಸ್ಟ್ಪೋನ್. ಅನೇಕ ಸಂದರ್ಭದಲ್ಲಿ ಸಭೆ ಮಾಡ್ತೀವಿ, ಮುಂದೆ ಹಾಕಿರ್ತೀವಿ. ಅದಕ್ಕೆ ಬೇಜಾರಾಗೋದು ಅಥವಾ ತಪ್ಪು ತಿಳ್ಕೊಳ್ಳೋ ಅಗತ್ಯನೇ ಇಲ್ಲ. ಮುಂದೂಡಿದೆ ಅಂದ್ರೆ ಏನರ್ಥ? ದಲಿತರ ಸಮಸ್ಯೆಗಳು ನಿರಂತರವಾಗಿ ಚರ್ಚೆ ಆಗೋ ವಿಷಯಗಳು. ಮುಂದೂಡುವುದು ಈಗಿನೂ ಚರ್ಚೆ ಮಾಡ್ತೀವಿ, ನಾಳೆನೂ ಮಾಡ್ತೀವಿ, ಯಾವಾಗಲೂ ಮಾಡ್ತಾನೆ ಇರ್ತೀವಿ. ಸೂಸೈಡ್ ಮಾಡಿ. ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ನಾವು ನೋಡ್ತೀವಿ, ನಾವು ಓದುವಂಥ ಸಂದರ್ಭದಲ್ಲಿ ನೋಡ್ತಾ ಇದ್ವಿ, ಈ ಮಾನಿಟರ್ ಮಾಡಿರ್ತಾರಲ್ಲ ಒಬ್ಬ ಹುಡುಗನನ್ನು, ಅವ್ನು ಪದೇ ಮೇಸ್ಟ್ರುಗಳಿಗೆ ಹೇಳಿ ಹುಡುಗರಿಗೆ ಹೊಡ್ಸೋಂಥ ಪ್ರಯತ್ನ. ಅದಾದಮೇಲೆ ಏನು ಅಂದರೆ, ಹೊಡ್ತಾ ತಿಂದರೆ ಹುಡುಗರು ಸುಮ್ಮನೆ ಇರ್ತಿರಲಿಲ್ಲ, ಕಾಯ್ತಾ ಕೂತ್ಕೋತಾ ಇದ್ರು. ಸಮಯ ಸಂದರ್ಭ ಬಂದಾಗ ಅವ್ರ ವಿರುದ್ಧ ತಿರುಗಿ ಬೀಳ್ತಾ ಇದ್ರು. ಯಾಕೋ ಈ ಕಾಂಗ್ರೆಸ್ಸನ್ನು ನೋಡಿದಂಥ ಸಂದರ್ಭದಲ್ಲಿ ನನಗೆ ಹಾಗೆ ಅನ್ನಿಸ್ತಾ ಇದೆ. ನೀವೆಲ್ಲೇ ಹೋಗಿ ಯಾವುದೇ ನೀವು ಹೈಕಮಾಂಡ್ ಹೆಡ್ ಮಾಸ್ಟರ್ಗೆ ಹೇಳಿ ನೀವು ಏನೇ ನಿಲ್ಲಿಸಿದ್ರು ಕೂಡ, ಏನೇ ಬಯಸಿದ್ರು ಕೂಡ, ಬಯಸ್ಕೊಂಡಿರುವಂಥ ಸುಮ್ಮನಿರಲ್ಲ. ಈಗ ಅದನ್ನೇ ಹೇಳಿದ್ದಾರೆ ನಾಯಕರು, ನಾವು ಮುಂದೂಡಿದ್ದೀವಿ ಅಷ್ಟನ್ನೇ, ಯಾವುದೇ ಕಾರಣಕ್ಕೂ ಸಭೆಯನ್ನು ಕ್ಯಾನ್ಸಲ್ ಮಾಡಿಲ್ಲ. ಈ ಮುಖಾಂತರ ಸಭೆ ಆಗುವಂಥದ್ದು ನಿಶ್ಚಿತ. ಏನು ನಡೀತಾ ಇದೆ ರಂಗನಾಥ್? ಪ್ರಮುಖವಾಗಿ ಹಾಸನದಲ್ಲಿ ನಡೆದ ಅಹಿಂದ ಸಮಾವೇಶದಿಂದ ಹಿಡಿದು ಮೊನ್ನೆ ಏನು ಕ್ಯಾನ್ಸಲ್ ಆದಂಥ ಪರಮೇಶ್ವರ ಡಿನ್ನರ್ ಮೀಟಿಂಗ್ ಏನಿದೆ ಅಲ್ಲಿವರೆಗೂ ಕೂಡ ಪಕ್ಷದ ಅಡಿಯಲ್ಲೇ ನಡೀಬೇಕು ಅನ್ನೋ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಹೈಕಮಾಂಡ್ ನಾಯಕರಿಂದ ಒತ್ತಡವನ್ನು ಹಾಕಿಸಿ ಪಕ್ಷದ ಅಡಿಯಲ್ಲೇ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಮೊನ್ನೆ ನಡೀಬೇಕಂತ ಏನು ಪರಮೇಶ್ವರ್ ನೇತೃತ್ವದಲ್ಲಿ SC/ST ಸಚಿವರು ಶಾಸಕರ ಡಿನ್ನರ್ ಮೀಟಿಂಗ್ಗೆ ಬ್ರೇಕ್ ಬಿತ್ತು. ಅದಾದ ನಂತರದಲ್ಲಿ ಏನು ಒಂದು ರೀತಿಯಾಗಿ ಪರೋಕ್ಷವಾಗಿ SC/ST ನಾಯಕರೆಂದರೆ, ಸಚಿವರು, ಶಾಸಕರೆಂದರೆ ಈ ಒಂದು ಸಮಾವೇಶವನ್ನ, ಈ ಒಂದು ಸಭೆಯನ್ನ ಮಾಡೇ ಮಾಡ್ತೀವಿ. ಯಾಕೆಂದ್ರೆ SC/ST ಸಮುದಾಯದ ಈ ಒಂದು ನಮ್ಮ ಸರ್ಕಾರ ಬರಲಿಕ್ಕೆ ಹೆಚ್ಚು ಅನುಕೂಲವಾಗಿದೆ. ಆ ನಿಟ್ಟಿನಲ್ಲಿ ಯಾರೇ ಏನೇ ಒಂದಷ್ಟು ಒತ್ತಡವನ್ನು ಹಾಕಿದ್ರು ಕೂಡ ನಮ್ಮ ಒಂದು ಕೆಲಸವನ್ನು ಕೂಡ ನಾವು ಮಾಡೇ ಮಾಡ್ತೀವಿ ಅಂತೇಳಿ ಪರಮೇಶ್ವರ್ ಅವರಾಗಬಹುದು, KN ರಾಜಣ್ಣ ಅವರಾಗಬಹುದು, ಮತ್ತೆ ಮಹದೇವಪ್ಪ ಅವರು ಕೂಡ ಹೇಳ್ತಾ ಇರುವಂತ. ಒಂದು ಕಡೆ ಮೊನ್ನೆ ನಡೀಬೇಕಾದಂತ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ನಡೆದಂತ ಡಿನ್ನರ್ ಮೀಟಿಂಗ್ ಅಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಯಿತು. ಅದಾದ ನಂತರದಲ್ಲಿ ಮತ್ತೆ ಪರಮೇಶ್ವರ್ ನೇತೃತ್ವದಲ್ಲಿ ನಡಬೇಕಾಗಿದ್ದ ಒಂದು ಡಿನ್ನರ್ ಮೀಟಿಂಗ್ ಇತ್ತು. ಅದಕ್ಕೆ ಹೈಕಮಾಂಡ್ ನಾಯಕರು ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡಿದ್ರು. ಅದರ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಅನ್ನೋ ಒಂದಷ್ಟು ಉಲ್ಲೇಖಗಳಾಯಿತು. ಮತ್ತೆ ಒಂದಷ್ಟು ಪರೋಕ್ಷ ನಾಯಕರು ಕೂಡ ಒಂದಷ್ಟು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಅದಾದ ನಂತರದಲ್ಲಿ ಈ ಒಂದು ಸಭೆಗೆ ಬ್ರೇಕ್ ಹಾಕುವಂತ ಕೆಲಸ ನಡೆದ್ರು ಕೂಡ ಈ ಒಂದು SC/ST ಸಮುದಾಯದ ಸಭೆಯನ್ನು ನಾವು ಮಾಡೇ ಮಾಡ್ತೀವಿ, ಯಾರು ಇದಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಕಾಂಗ್ರೆಸ್ನ ಹಿರಿಯ ಸಚಿವರು, SC/ST ಸಮುದಾಯದ ಹಿರಿಯ ಸಚಿವರು ಒಂದು ರೀತಿ ಉತ್ತರವನ್ನ ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿ ನಡೆಸೋ ರೀತಿ ಕಂಡು ಬರ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಒಂದ್ ಕಡೆ ಡಿನ್ನರ್ ಮೀಟಿಂಗ್ ಗೊಂದಲ ಕಾಂಗ್ರೆಸ್ ಮನೆಯಲ್ಲಿ ದೊಡ್ಡ ಮಟ್ಟಿಗೆ ಸದ್ದನ್ನ ಮಾಡ್ತಾ ಇದೆ. ಒಂದ್ ರೀತಿಯಾಗಿ ಯಾರು ಒತ್ತಡವನ್ನು ಹಾಕಿದ್ರು ಕೂಡ ನಾವು ಸಭೆಯನ್ನು ನಿಲ್ಲಿಸಲ್ಲ ಅನ್ನೋ ಒಂದು ಹೇಳಿಕೆಗಳ ಮೂಲಕ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಟಾಂಗ್ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ನ ಹಿರಿಯ ಸಚಿವರು, ಅದರಲ್ಲೂ ಕೂಡ SC/ST ಸಮುದಾಯದ ಸಚಿವರು ಮಾಡ್ತಾ ಇರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.